ಚಾತಿಭೀಷಣಂ ಕೃತ್ವೇತ್ಥಂ ನಾರಸಿಂಹಂತು ಯಯೋ ವಿಷ್ಣು ತ್ರಿವಿಕ್ರಮ ನರಸಿಂಹ ಸ್ತಂಭ ಮಧ್ಯ ನಿರ್ಗದ್ಯ ಪ್ರಣನಾದ ಚ. ಹೀಗೆ ಸ್ತಂಭದಿಂದ ಬಂದಂತಹ ಈ ರೂಪ ಜೋರಾಗಿ ಗರ್ಜನೆ ಮಾಡಲಿಕ್ಕೆ ಶುರು ಮಾಡ್ತಂತೆ. ಎದುರಿಗೆ ಪ್ರಹ್ಲಾದ ಚಿಕ್ಕ ಹುಡುಗ, ದೊಡ್ಡ ದೇಹ, ದೊಡ್ಡ ಕಣ್ಣು, ವಿಶಾಲ ಮೋರೆ, ಬಾಯಿವರೆಗೂ ಕಿವಿಯವರೆಗೂ ತೆರೆದುಕೊಂಡ ಬಾಯಿ, ದೊಡ್ಡ ದೊಡ್ಡ ಉಗುರುಗಳು, ವಿಶಾಲ ವಕ್ಷಸ್ಥಳ, ಭುಜ, ಅತ್ಯಂತ ಭಯಂಕರವಾದ ರೂಪ. ಅದು ಗರ್ಜನೆ ಬೇರೆ, ನೋಡುವುದೇ ಭಯಂಕರ, ಇನ್ನು ಗರ್ಜನೆ ಇನ್ನಷ್ಟು ಭಯಂಕರ. ನಿನಾದ ಶ್ರವಣಾತ್ ದೈತ್ಯ ನರಸಿಂಹಂ ಅವೇಷ್ಟಯನ್ ತಾನ್ ಹತ್ವಾ ಸಕಲಾಂಸ್ತತ್ರ ಸ್ವಪೌರುಷ ಪರಾಕ್ರಮಾತ್. ಆ ದೈತ್ಯರು ಹೋದರು, ನಾಶ ಮಾಡಬೇಕು ನರಸಿಂಹ. ಎಲ್ಲಿ ನರಸಿಂಹನ ಎದುರಿಗೆ ಎಲ್ಲ ದಾನವರನ್ನು ನರಸಿಂಹ ನಾಶ ಮಾಡಿ ಹಾಕಿದ. ಮತ್ತು ತೇತು ರಾಜನ್ ಕ್ಷಣಾದೇವ ನರಸಿಂಹೇನ ವೈ ಹತಾಹ ತದ ಶಸ್ತ್ರಾಣಿ ವರ್ಷಂತಿ. ನರಸಿಂಹನ ಮೇಲೆ ತುಂಬ ಮಳೆಯ ಬಾಣಗಳನ್ನು ಬೀಳಿಸಿದ್ರು, ಎಲ್ಲರೂ ಆಕ್ರಮಣ ಮಾಡಿದರು. ಇಷ್ಟಾದರೂ ನರಸಿಂಹನಿಗೆ ಕೋಪದಿಂದ ಇನ್ನಷ್ಟು ಉಗ್ರ ರೂಪವನಾಗಿ ಗರ್ಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 88 ಸಹಸ್ರಾಣಿ ಹೇತಿ ಹಸ್ತಾನ್ ಸಮಾಧಿಶತ್. ಎಷ್ಟು ಅಂತಂದರೆ 88,000 ಸೈನಿಕರನ್ನು ಕಳಿಸಿದ್ದಂತೆ ಸಂಹಾರ ಮಾಡಿ ಅಂತ. ಎಲ್ಲರನ್ನೂ ನರಸಿಂಹ ಸಂಹಾರ ಮಾಡಿದ. ತೇಪಿ ಆಗತ್ಯ ತಮ್ ದೇವಂ ರುರುದುಹು ಸರ್ವತೋ ದಿಶಂ. ಎಲ್ಲ ಕಡೆಗೂ ಅಳುವ ಶಬ್ದ, ಹೋ ಅಂತ ಅಳುವಂತಹ ಶಬ್ದ. ನರಸಿಂಹನಿಂದ ಹಿಂಸೆಗೊಂಡಂಥವರು. ಅದಾದ ಮೇಲೆ ಹಿರಣ್ಯಕಶಿಪು ಎಲ್ಲ ದೈತ್ಯರು ಹೋದ ನಂತರ ಅವನು ಬಂದ. ತಾನು ನರಸಿಂಹನನ್ನು ಸಂಹಾರ ಮಾಡ್ತೇನೆ ಅಂತ ಬಂದ. ಯಾವದ್ಧತ ಯುದ್ಧಮಾನ ದೈತ್ಯ ಕೋಟಿ ಸಹಸ್ರಶಃ ನರಸಿಂಹೇನ ತಾವಚ್ಚ ತಿರೋಭಾವಂ ಗತೋ ರವಿಹಿ. ಅಷ್ಟಾದ ಮೇಲೆ ಎಲ್ಲ ದೈತ್ಯರು ನಾಶ ಆಗ್ತಾ ಇರುವಾಗ ಸೂರ್ಯಾಸ್ತದ ಸಮಯ ಆಯಿತು. ಸೂರ್ಯಾಸ್ತ ಆಯಿತು. ಆಗ ಹಿರಣ್ಯಕಶಿಪು ಬರ್ತಾನೆ. ಶಸ್ತ್ರಾಸ್ತ್ರ ವರ್ಷ ಚತುರಂ ಹಿರಣ್ಯಕಶಿಪುಂ ಜಬಾತ್ ಪ್ರಗೃಹ್ಯತು ಬಲಾತ್ ರಾಜನ್ ನರಸಿಂಹೋ ಮಹಾಬಲಃ. ಸಂಧ್ಯಾಕಾಲದಲ್ಲಿ ಗೃಹದ್ವಾರಿ ಹೊಸ್ತಿಲ ಮೇಲೆ ಸ್ಥಿತ್ವಾ ಊರವು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಸ್ಥಾಪ್ಯತಂ ರಿಪುಂ ವಜ್ರತುಲ್ಯ ಮಹೋರಸ್ಯಂ. ಅವನು ಏನೇನು ಆಗ ಬ್ರಹ್ಮನಿಂದ ವರವನ್ನು ಕೇಳಿದ್ನೋ ಅದು ಯಾವುದೂ ಇಲ್ಲಿ ಅನ್ವಯವಾಗದೇ ಇರುವಂತೆ ನರಸಿಂಹ ಸಂಧ್ಯಾಕಾಲದಲ್ಲಿ ಹೊಸ್ತಿಲ ಹೊರಗೂ ಅಲ್ಲದೆ ಒಳಗೂ ಅಲ್ಲದೆ ಹಗಲೂ ಅಲ್ಲದೆ ಇರಳೂ ಅಲ್ಲದೆ ಯಾವ ಆಯುಧಗಳಿಂದಲೂ ಅಲ್ಲದೆ ಮತ್ತು ಯಾವ ಪ್ರಾಣಿಯಿಂದಲೂ ಅಲ್ಲ ಮನುಷ್ಯನಿಂದಲೂ ಅಲ್ಲ, ಹೀಗೆ ಎಲ್ಲ ರೀತಿಯಾಗಿ ವ್ಯವಸ್ಥಿತವಾಗಿ ವಜ್ರತುಲ್ಯ ಮಹೋರಸ್ಕಂ ಹಿರಣ್ಯಕಶಿಪುಂ ವೃಷ. ಕೋಪದಿಂದ ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನು ಸೀಳ್ತಾನೆ. ಆಗ ಹಿರಣ್ಯಕಶಿಪು ಅಂದ್ಕೊಳ್ತಾನಂತೆ, ಅವನು ನರಸಿಂಹನ ತೊಡೆಯ ಮೇಲೆ ಬಿದ್ದಾಗ ಎಂಥ ಪರಾಕ್ರಮಿ ನಾನು, ರುದ್ರಾದಿ ದೇವತೆಗಳೂ ಕೂಡ ನನ್ನಿಂದ ಭಯಭೀತರಾಗಿದ್ದಾರೆ, ಇವನಿಂದ ನಾನು ಹತನಾಗಿಬಿಟ್ಟೆ ಅಲ್ವಾ, ಈ ಪರಿಸ್ಥಿತಿ ಬಂತಲ್ವಾ ಅಂತ ಹೇಳಿದಾಗ ನಿರೀಕ್ಷ ಸರ್ವತೋ ರಾಜನ್ ವೃಥಾ ಏತತ್ ಕರ್ಮ ಮೇ ಅಭವತ್. ತುಂಬ ಅವನು ಈ ಥರ ಯೋಚನೆ ಮಾಡಿ ಹೋದಾಗ ನರಸಿಂಹ ಈಗ ಸೀಳಿದ ತಕ್ಷಣ ಅವನ ಭಾಗ ಅಂದರೆ ಅವನು ಹೋಗಿಬಿಟ್ಟ. ಆಗ ನರಸಿಂಹನಿಗೆ ಆಶ್ಚರ್ಯ ಆಯಿತು, ಅಯ್ಯೋ ಇವನನ್ನು ನಾನು ಸಂಹಾರ ಮಾಡಿದ್ದು, ಇವನು ಇಷ್ಟು ದುರ್ಬಲನಾಗಿದ್ದಾನೆ ಅಂತ. ವೃಥಾ ಏತತ್ ಕರ್ಮ ಮೇ ಅಭವತ್, ಇಷ್ಟು ದುರ್ಬಲನ ಜೊತೆಗೆ ನಾನು ಇಷ್ಟು ಪರಾಕ್ರಮವನ್ನು ತೋರಿಸಿದೆ ಅಂತ ಅಂದುಕೊಂಡೆ. ವ್ಯಧೂನಯತ್ ಕರಾ ಉಚ್ಚೈ ತತಸ್ಥೆ ಶಕಲೇ ನೃಪ ನಖರಂಧ್ರಾನ್ ನಿಪತಿತೆ ಭೂಮೋ ರೇಣು ಸಮೇ ಹರಿಹಿ. ಹೀಗೆ ಒಂದು ಧೂಳಿನಂತೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಹೀಗೆ ಸಂಧ್ಯಾಕಾಲದಲ್ಲಿ ಉಗ್ರವಾದ ರೂಪದಿಂದ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ನಂತರ ಭಾಗವತ ನರಸಿಂಹನ ಸಂಹಾರ ಆದ ನಂತರ ಪ್ರತಿಯೊಬ್ಬ ದೇವತೆಗಳು ಸ್ತುತಿ ಮಾಡಿದ್ದನ್ನು ತಿಳಿಸುತ್ತೆ ಭಾಗವತ. ಇಲ್ಲಿ ದೇವತೆಗಳು ಸ್ತುತಿ ಮಾಡಿದರು ಎನ್ನುವ ವಿಚಾರವನ್ನು ತಿಳಿಸ್ತಾರೆ. ದೃಷ್ಟ್ವಾ ಸಂಜಾತ ಸಂರೋಷಃ ಜಹಾಸ ಪರಮೇಶ್ವರ. ರುದ್ರದೇವರಿಗೆ ತುಂಬ ಆನಂದ ಆಯಿತು, ಅಬ್ಬಾ ಹಿರಣ್ಯಕಶಿಪು ಹೋದ ಅಂತ. ಪುಷ್ಪವರ್ಷಂಚ ವರ್ಷಂತಹ ನರಸಿಂಹಸ್ಯ ಮೂರ್ಧನಿ. ನರಸಿಂಹನ ಮೇಲೆ ಪುಷ್ಪವೃಷ್ಟಿ ಆಯಿತು ಭಗವಂತನ ಮೇಲೆ. ದೇವಾಃ ಬ್ರಹ್ಮಕಾ ಸರ್ವೇ ಆಗತಾಃ ಪ್ರೀತಿ ಸಂಯುತಾಃ ಆಗತ್ಯ ಪೂಜಯಾಮಾಸುಹು ನರಸಿಂಹಂ ಪರಂ ಪ್ರಭುಂ. ಎಲ್ಲ ದೇವತೆಗಳು ಬಂದು ಭಗವಂತನನ್ನು ನರಸಿಂಹನನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡಿದರು. ಆಗ ಪ್ರಹ್ಲಾದನನ್ನು ಬ್ರಹ್ಮಾಚ ದೈತ್ಯರಾಜಾನಂ ಪ್ರಹ್ಲಾದಂ ಅಭಿಷೇಚಯೇತ್ ಧರ್ಮೇ ರತಿ ಸಮಸ್ತಾನಾಂ ಜನಾನಾಂ ಅಭವತ್ತತ. ಆಗ ಭಕ್ತಾಗ್ರೇಸರ ಅಂತ ಪ್ರಹ್ಲಾದನಿಗೆ ಅನುಗ್ರಹವಾಯಿತು.
ಆಗ ದೈತ್ಯ ರಾಜನನ್ನಾಗಿ ಪ್ರಹ್ಲಾದನನ್ನು ಮಾಡಿದರು ಚತುರ್ಮುಖ ಬ್ರಹ್ಮ ಅಂತ ತಿಳಿಸಿಕೊಟ್ಟಾಗ ಎಲ್ಲರಿಗೂ ಕೂಡ ತುಂಬ ಸಂತೋಷವಾಯಿತು. ಈ ಹಿರಣ್ಯಕಶಿಪುವಿನ ಸಂಹಾರದ ವಿಚಾರ, ಪ್ರಹ್ಲಾದನ ಚರಿತೆಯ ವಿಚಾರವನ್ನು ನರೋವಾ ಯದಿವಾ ನಾರಿ ಶೃಣೋತ್ಯಾಖ್ಯಾನಮುತ್ತಮಂ ವೈಧವ್ಯಾತ್ ದುಃಖ ಶೋಕಾಚ್ಚ ದುಷ್ಟಸಂಗಾತ್ ಪ್ರಮುಚ್ಯತೆ. ನೋಡಿ, ಈ ಕಥೆಯನ್ನು ಕೇಳಿದಾಗ ನಮಗೆ ದುಷ್ಟರ ಸಂಘದಿಂದ ನಾವು ದೂರ ಇರಬಹುದು ಅಂತೆ. ನರಸಿಂಹನ ಕಥೆಯಿಂದ ನಮಗೇನು ಫಲ ಸಿಗುತ್ತೆ ಇದನ್ನು ಕೇಳಿದರೆ, ಪಠನ ಮಾಡಿದರೆ ಅಂದರೆ ನಮಗೆ ದುಷ್ಟರ ಸಂಘ ಆಗುವುದಿಲ್ಲ. ಮತ್ತು ವೈಧವ್ಯಾತ್ ಅಂತ ಹೇಳ್ತಾರೆ. ಇಲ್ಲಿ ಹಿರಣ್ಯಕಶಿಪು ತೀರಿ ಹೋದದ್ದು, ಹೆಂಡತಿಗೆ ವೈಧವ್ಯ ಬಂದಿದೆ, ಆದರೆ ಈ ಚರಿತೆ ಕೇಳಿದಾಗ ವೈಧವ್ಯ ಬರುವುದಿಲ್ಲ ಅಂತ ಹೇಳಿಕೊಡ್ತಾರೆ. ಯಾಕಂದರೆ ದುಷ್ಟ ಸಂಹಾರ ಆಗಿದ್ದಾನೆ. ಆದ್ದರಿಂದ ಅಂತಹ ದುಃಖ ಶೋಕದಿಂದ ನಾಶವಾಗ್ತಾರೆ. ದುಶ್ಶೀಲೋಪಿ ದುರಾಚಾರೋ ದುಷ್ಪ್ರಜೋ ದೋಷ ಕರ್ಮಕೃತ್ ಧರ್ಮಿಷ್ಠೋ ವಾನಭೋಗೀಚ ಶೃಣ್ವತ್ ಶುದ್ಧೋ ಭವೇನ್ನರಹ. ಹೀಗೆ ಅವನು ಎಂಥ ಕಥೆಯನ್ನು ಕೇಳಿದಾಗ ಅವನಿಗೆ ದುರಾಚಾರ ಮಾಡಬೇಕು ಅಂತ ಮನಸ್ಸು ಬರುವುದಿಲ್ಲ, ದುರ್ಯೋಚನೆಗಳು ಬರುವುದಿಲ್ಲ, ಈ ರೀತಿಯಾಗಿ ಆಗ್ತಾನೆ ಅಂತ ಫಲಶ್ರುತಿಯನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ನರಸಿಂಹಾವತಾರದ ನಂತರ ಪರಶುರಾಮನ ಬಗ್ಗೆ, ರಾಮನ ಬಗ್ಗೆ ಮತ್ತು ಕೃಷ್ಣನ ಬಗ್ಗೆ ತುಂಬ ವಿಸ್ತಾರವಾಗಿ ಪುರಾಣ ಮಾತನಾಡುತ್ತೆ. ಇನ್ನು ಕೊನೆಗೆ ಧರ್ಮಾಚರಣೆಗಳ ಬಗ್ಗೆ ಪುರಾಣ ಮಾತನಾಡುತ್ತೆ. ಕಲಿಕೆ ಅವತಾರದ ನಂತರ ಕಲಿಕಾಲ ಹೇಗಿರುತ್ತೆ, ಕಲಿಕಾಲದಲ್ಲಿ ಪ್ರಜೆಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ, ಕಲ್ಕಿ ಯಾಕೆ ಬಂದ, ತುಂಬ ಅಧರ್ಮ ಹೆಚ್ಚಾದಾಗ ಕಲ್ಕಿ ಬಂದು ಅದನ್ನು ರಕ್ಷಣೆ ಮಾಡ್ತಾನೆ. ಅಂದರೆ ಎಲ್ಲಿ ಸ್ವಾಹಾಕಾರ ಸ್ವಧಾ ಶಬ್ದಗಳೇ ಕೇಳುವುದಿಲ್ಲವೋ ಅದು ವಿಪರೀತವಾದಂತಹ ಕಲಿಕಾಲದ ಲಕ್ಷಣ ಅಂತ. ಆಗ ನಾಮ್ನಾ ವಿಷ್ಣು ಯಶಃ ಪುತ್ರ ಕಲ್ಕಿ ರಾಜ ಭವಿಷ್ಯತಿ ಅಂತ. ಆಗ ಕುದುರೆಯನ್ನು ಏರಿ ಖಡ್ಗವನ್ನು ಹಿಡಿದು ವಿಷ್ಣು ಯಶಸ್ಸಿನ ಮಗನಾಗಿ ಕಲ್ಕಿ ಅವತಾರ ಮಾಡ್ತಾನೆ. ಎಂಥ ಪ್ರಸಂಗ ಅದು ಅಂತಂದರೆ ವಿಪರೀತವಾದಂತಹ ಪ್ರಸಂಗವನ್ನು ಸೂತರು ತಿಳಿಸಿಕೊಡ್ತಾರೆ ಅಲ್ಲಿಯ ಋಷಿಗಳಿಗೆ. ಶೃಣುಧ್ವಂ ಋಷಯ ಸರ್ವೇ ಭಾರದ್ವಾಜೇನ ಸಂಯುತಾ ಸರ್ವೇ ಧರ್ಮ ವಿನಶ್ಯಂತಿ ಕೃಷ್ಣೇ ಕೃಷ್ಣತ್ವಮಾಗತೆ. ಕೃಷ್ಣ ಪರಂಧಾಮಕ್ಕೆ ಹೋದ ಅಂತ ತಕ್ಷಣ ಕಲಿಕಾಲ ವಿಪರೀತವಾಗುತ್ತೆ. ಎಲ್ಲರೂ ವ್ಯಾಜಧರ್ಮ ರಥಾಸರ್ವೇ ಡಂಭಾಚಾರ ಪರಾಯಣ. ಎಲ್ಲರೂ ಯಾವುದೋ ಒಂದು ನಿಮಿತ್ತ ಇಟ್ಟುಕೊಂಡೇ ಕರ್ಮವನ್ನು ಮಾಡ್ತಾರೆ. ನಿರ್ವ್ಯಾಜವಾಗಿ ಯಾರೂ ಕರ್ಮಗಳನ್ನು ಮಾಡುವುದಿಲ್ಲ ಮತ್ತು ಎಲ್ಲರೂ ಡೋಂಗಿಯನ್ನು ಮಾಡ್ತಾರೆ. ಎಲ್ಲರೂ ಡಂಭಾಚಾರಕ್ಕಾಗಿ ಕರ್ಮಗಳನ್ನು ಮಾಡ್ತಾರೆ. ಪ್ರಾಮಾಣಿಕವಾಗಿ ಯಾರೂ ಕರ್ಮಾಚರಣೆಯನ್ನು ಮಾಡುವುದಿಲ್ಲ. ಅದು ಪ್ರತಿಯೊಂದೂ ಕೂಡ ಅದು ಡಂಭಾಚಾರ ಆಗಿ ಹೋಗುತ್ತೆ. ಅಸೂಯ ನಿರತಾಶ್ಚೈವ ವೃಥಾಹಂಕಾರ ದೂಷಿತಾ. ಎಲ್ಲರಿಗೂ ಅಸೂಯೆ ಬಂದಲಿಕ್ಕೆ ಪ್ರಾರಂಭ ಆಗುತ್ತೆ ಕಲಿಕಾಲದಲ್ಲಿ. ಅವರನ್ನು ನೋಡಿದರೆ ಅಸೂಯೆ, ಏನು ಮಾಡಿದರೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಅಸೂಯೆ ಪಡ್ತಾರೆ. ವಿನಾಕಾರಣ ಅಹಂಕಾರ, ನನ್ನದು, ನಾನೇ ಮಾಡಿದೆ ಅಂತ ಹೇಳ್ತಾ ತಿರುಗ್ತಾರೆ. ಸರ್ವೈ ಸಂಕ್ಷಿಪ್ಯತೆ ಸತ್ಯಂ ನರೈ ಪಂಡಿತ ಗರ್ವಿತೈ. ಎಲ್ಲರೂ ಮುಂದೆ ಏನು ಮಾಡ್ತಾರೆ ಅಂದರೆ ಪಾಂಡಿತ್ಯ ಇರುತ್ತೆ, ಜ್ಞಾನ ಇರುತ್ತೆ, ಆದರೆ ಆ ಅಹಂಕಾರದಿಂದ ಸತ್ಯವನ್ನು ಮುಚ್ಚಿಡ್ತಾರೆ. ನಾನು ಯಾಕೆ ಹೇಳಬೇಕು ಅವರಿಗೆ ಅಂತ ಎಲ್ಲವನ್ನೂ ತಮ್ಮಲ್ಲೇ ಇಟ್ಕೊಂಡು ಬಿಡ್ತಾರೆ. ಅಹಮೇವಾಧಿಕ ಇತಿ ಸರ್ವಯೇವ ವದಂತಿತೆ. ಎಲ್ಲರೂ ನಾನು ದೊಡ್ಡವನು ಅಂತ ಹೇಳ್ತಾ ತಿರುಗಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅಲ್ಪಾಯುಷ್ಟ್ವಾತ್ ಮನುಷ್ಯಾಣ ನವಿದ್ಯಾ ಗ್ರಹಣಂ ದ್ವಿಜಾಹ. ಎಲ್ಲರಿಗೂ ಸ್ವಲ್ಪ ಆಯುಷ್ಯ ಇರುತ್ತೆ. ಆದರೆ ಬ್ರಾಹ್ಮಣರ ಮುಖ್ಯ ಕರ್ತವ್ಯ ವಿದ್ಯಾರ್ಜನೆ ಮಾಡುವುದು, ಸಂಪಾದನೆ ಅಂದರೆ ಶಾಸ್ತ್ರಗಳನ್ನು ತಿಳಿದುಕೊಳ್ಳುವುದು. ಬ್ರಾಹ್ಮಣರು ಯಾರೂ ಅಧ್ಯಯನಕ್ಕೆ ತೊಡಗುವುದಿಲ್ಲ. ಕಲಿಕಾಲ ಬಂತು ಅಂತಾದರೆ ವಿದ್ಯಾಗ್ರಹಣ ಶೂನ್ಯತ್ವಾತ್ ಅಧರ್ಮೋ ವರ್ತತೆ ಪುನಃ. ಯಾವಾಗ ವಿದ್ಯಾ ಸಂಪಾದನೆ ಮಾಡುವುದಿಲ್ಲವೋ ಎಲ್ಲ ಕಡೆಗೂ ಅಧರ್ಮ ಪ್ರಾರಂಭ ಆಗ್ತಾ ಹೋಗುತ್ತೆ ಮತ್ತು ವರ್ಣ ಸಾಂಕರ್ಯವಾಗಲಿಕ್ಕೆ ಶುರುವಾಗುತ್ತೆ. ಕಾಮಕ್ರೋಧ ಪರಾಮೂಢ ವೃಥ ಸಂತಾಪ ಪೀಡಿತ, ವಿನಾಕಾರಣ ದುಃಖದಲ್ಲಿ ಇರ್ತಾರೆ. ಯಾರನ್ನ ಕೇಳಿದರೂ ದುಃಖದಲ್ಲಿಯೇ ಇರುವವರು. ಒಬ್ಬರೂ ನಾನು ಆನಂದವಾಗಿದ್ದೇನೆ ಅಂತ ಹೇಳುವುದಿಲ್ಲ. ವೃಥ ಸಂಪೀಡಿತ, ದುಃಖದಿಂದ ಪೀಡಿತರಾಗ್ತಾರೆ. ಬದ್ಧ ವೈರಾಹ ಭವಿಷ್ಯಂತಿ ಪರಸ್ಪರ ವಧೇಪ್ಸವ. ಎಷ್ಟು ವೈರಿಗಳಾಗ್ತಾರೆ ಅಂದರೆ ಕೊಲ್ಲುವಷ್ಟು ವೈರಿಗಳಾಗ್ತಾರೆ. ಇವತ್ತು ನಡೀತಾ ಇದೆ, ಇದು ಇನ್ನೂ ವಿಪರೀತಕ್ಕೆ ಹೋಗುತ್ತಂತೆ. ಇವತ್ತು ಒಂದು 100 ರೂಪಾಯಿಗಾಗಿ ಕೊಲೆ ಮಾಡುವವರಿದ್ದಾರೆ. ವಿನಾಕಾರಣ ಕೊಲೆ, ನಡು ರಸ್ತೆಯಲ್ಲಿ ಕೊಚ್ಚಿ ಹಾಕ್ತಾರೆ. ಇದು ಇನ್ನೂ ವಿಪರೀತವಾಗಿ ಆಗುತ್ತೆ. ವಿನಾಕಾರಣ ಕೊಲೆ ಮಾಡ್ತಾರೆ, ವಿನಾಕಾರಣ ದ್ವೇಷವನ್ನು ಬೆಳೆಸಿಕೊಳ್ತಾರೆ.
ರಾಜಾನೋ ದ್ರವ್ಯ ನಿರತಾಹ ತಥಾ ಲೋಭಪರಾಯಣ. ನಾನು ನಿನ್ನೆ ಹೇಳಿದಂತೆ ರಾಜರು ದುಡ್ಡಿನ ಹಿಂದೆ ಬೀಳ್ತಾರೆ, ಆಡಳಿತ ನಡೆಸುವವರು ದುಡ್ಡಿನ ಹಿಂದೆ ಬೀಳ್ತಾರೆ. ಅವರು ಆಡಳಿತದಲ್ಲಿ ತಮ್ಮ ಕ್ಷಮತೆಯನ್ನು ತೋರಿಸುವುದಿಲ್ಲ. ಧರ್ಮ ಕಂಚುಕ ಸಂವೀತ ಧರ್ಮ ವಿಧ್ವಂಸಕಾರಿಣ. ಆಡಳಿತ ಮಾಡುವವರು ಧರ್ಮವನ್ನು ನಾಶ ಮಾಡಬೇಕಂತಂದೇ ಆಡಳಿತಕ್ಕೆ ಬರ್ತಾರೆ. ಅವರ ಉದ್ದೇಶವೇ ಧರ್ಮನಾಶ ಆಗಬೇಕು, ದುಡ್ಡು ಮಾಡಬೇಕು, ತಾವು ಸುಖವಾಗಿರಬೇಕು ಎನ್ನುವ ಉದ್ದೇಶದಿಂದ ಆಡಳಿತವನ್ನು ನಡೆಸ್ತಾರೆ. ಕಲಿಕಾಲದಲ್ಲಿ ಘೋರೆ ಕಲಿಯುಗೆ ಪ್ರಾಪ್ತೆ ಸರ್ವಧರ್ಮ ಸಮನ್ವಿತೆ. ಯಾರು ದೊಡ್ಡವರಾಗ ಕಲಿಕಾಲದಲ್ಲಿ ಯಾರು ಶ್ರೇಷ್ಠರು? ಯಾರಲ್ಲಿ ಕುದುರೆ ರಥ, ಈಗ ಅದು ಇಲ್ಲ, ಯಾರಲ್ಲಿ ಒಳ್ಳೊಳ್ಳೆ ವಾಹನಗಳಿರುತ್ತೋ, ಯಾರಲ್ಲಿ ಬಂಗಲೆಗಳು ಹೆಚ್ಚು ಇರುತ್ತೋ ಅವನೇ ಶ್ರೇಷ್ಠನಾಗಿ ಹೋಗ್ತಾನೆ. ಅವನ ಕೈಗೆ ಆಡಳಿತ ಹೋಗುತ್ತೆ, ಅವನೇ ಎಲ್ಲರನ್ನೂ ರಕ್ಷಕನಾಗಿ ನಿಲ್ತಾನೆ. ಅವನು ಪುನಃ ತಾನೇ ಎಲ್ಲವನ್ನು ನುಂಗ್ತಾನೆ. ಪಿತೃನ್ ಪುತ್ರಾಹ ನಿಯೋಕ್ಷಂತಿ. ಮಕ್ಕಳು ತಂದೆಯನ್ನು ಬಿಟ್ಟು ಬಿಡ್ತಾರೆ, ತಂದೆ ತಾಯಿಯಂದ್ರನ್ನು ಬಿಟ್ಟು ಹೋಗಿಬಿಡ್ತಾರೆ, ಎಲ್ಲೆಲ್ಲೋ ಹಾಕಿ ಬಿಡ್ತಾರೆ ತಂದೆ ತಾಯಿಯಂದ್ರನ್ನು. ವಧ್ವಃ ಶ್ವಶ್ರೂಶ್ಚ ಕರ್ಮಸು. ಮತ್ತು ಪತೀನ್ ಪುತ್ರಾನ್ ವರ್ಜಯಿತ್ವ ಗಮಿಷ್ಯಂತಿ ಸ್ತ್ರೀಯೋನ್ಯತಃ. ಗಂಡ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಂಗಸರೊಟ್ಟಿಗೆ ಹೋಗಿಬಿಡ್ತಾನೆ, ಮಕ್ಕಳನ್ನು ಬಿಡ್ತಾನೆ. ಪುರುಷಾಲ್ಪಂ ಬಹುಸ್ತ್ರೀಕಂ ಶ್ವಬಾಹುಲ್ಯಂ ಗವಾಂಕ್ಷಯ. ಕಲಿಕಾಲ ಬಂತು ಅಂತಂದರೆ ಗಂಡಸರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಸ್ತ್ರೀಯರ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಆಗ ಶ್ವಬಾಹುಲ್ಯಂ ಗವಾಂಕ್ಷಯ, ನಾಯಿಗಳು ಹೆಚ್ಚಾಗುತ್ತೆ, ಹಸುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕಲಿಕಾಲ ಬಂದಾಗ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಹಸುಗಳನ್ನು ಕೊಂದು ಬಿಡ್ತಾರೆ, ಗೋಹತ್ಯೆ ಆಗುತ್ತೆ, ಸಿಗುವುದಿಲ್ಲ ಹಸುಗಳು. ಧನಾನಿ ಶ್ಲಾಘನೀಯಾನಿ ಸತಾಮೃತ್ತಂ ಅಪೂಜಿತಂ. ದುಡ್ಡಿರುವವರನ್ನು ಹೊಗಳ್ತಾ ಇರ್ತಾರೆ, ಜ್ಞಾನ ಇರುವವರನ್ನು ತಿರಸ್ಕಾರ ಮಾಡ್ತಾ ಇರ್ತಾರೆ. ಹೀಗೆ ನಕ್ಷತ್ವಿಚ ವಿರ್ನಾಮ ಸುರಾಪ ಬ್ರಹ್ಮವಾದಿನಃ ಕಿಂಕರಾಶ್ಚ ಭವಿಷ್ಯಂತಿ ಶೂದ್ರಾಣಾಂಚ ದ್ವಿಜಾತಯ ದ್ವಿಷಂತಿ ಪಿತರಂ ಪುತ್ರ ಗುರುಂ ಶಿಷ್ಯ ದ್ವಿಷಂತಿ ಚ. ತಂದೆ ತಾಯಿಯರನ್ನು ಮಕ್ಕಳು ದ್ವೇಷ ಮಾಡ್ತಾರೆ. ದ್ವೇಷ ಅಂದರೆ ದ್ವೇಷ ನಾವಿವತ್ತು ಶಬ್ದ ಪ್ರಯೋಗ ಮಾಡ್ತೇವೆ. ಆಚಾರ್ಯರು ಭಾಷ್ಯದಲ್ಲಿ ಗೀತಾ ಭಾಷ್ಯದಲ್ಲಿ ಬರೆಯುವಾಗ ಸುಹೃನ್ ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಅಂತ. ಮಧ್ಯಸ್ಥ ಅಂತಂದರೆ ನೀವು ಉಪಕಾರ ಮಾಡಿದರೂ ಒಂದೇ ರೀತಿಯಾಗಿ ಇರ್ತಾನೆ. ಅವನು ಹೇಗೆ ಅಂತಂದರೆ ನೀವು ಉಪಕಾರ ಮಾಡಿದರೆ ಒಂದೇ ನಿಮಗೆ ಉಪಕಾರವನ್ನು ಮಾಡ್ತಾನೆ, ಅಪಕಾರ ಮಾಡಿದರೆ ಅಪಕಾರವನ್ನು ಮಾಡ್ತಾನೆ. ದ್ವೇಷ ಮಾಡುವವನೇನು ಅಂತಂದರೆ ನೀವು ಅವನಿಗೆ ಏನು ಬೇಕಾದರೂ ಮಾಡಿ, ನಿಮ್ಮನ್ನು ದ್ವೇಷವೇ ಅಂತಂದರೆ ನಿಮಗೆ ಅಪ್ರಿಯವಾದದ್ದನ್ನೇ ಮಾಡುವವನು ದ್ವೇಷ ಮಾಡುವವನು ಅಂತ ಅರ್ಥ.